ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಏನು ಡೆಲ್ಲಿಯಿಂದ ವೆಹಿಕಲ್ಗಳನ್ನ ನಾವು ತರ್ತಾ ಇದ್ದೀವೋ, ಸೊ ಅದರದ್ದು ಇಂಜಿನ್ ಲೈಫ್ ಮತ್ತು ಅಲ್ಲಿ ಯಾಕೆ ಸ್ವಲ್ಪ ಇಂಜಿನ್ ಸ್ಟ್ರೆಸ್ ಬಗ್ಗೆ ಮಾತಾಡ್ತಾರೆ, ಅದ್ರ ಜೊತೆಗೆ ನಮ್ಮ ಮಾಯಾಪುರಿ ಸ್ಪೇರ್ಸ್, ಸೆಕೆಂಡ್ಸ್, ಮೆಕ್ಯಾನಿಕಲ್ ಪಾರ್ಟ್ಸ್ ಇವುಗಳ ಬಗ್ಗೆ ನಾವು ಮಾತಾಡೋಣ. ಹೀಗೆ ಗೋಲ್ಮಾಲ್ ಮಾಡ್ತಾರೆ, ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ನನಗನ್ಸಿದ್ದು ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್, ನನಗಾಗಿದ್ದ ಘಟನೆಗಳ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ನಾನು ಯಾವುದನ್ನು ಕೂಡ ಪಾಯಿಂಟ್ಸ್ ಬೈ ನಾನು ಬರೆದಿಟ್ಕೊಂಡು ನಿಮ್ಗೆ ನಾನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ವೀಡಿಯೋ ತುಂಬ ಲೆಂತ್ ಆಗಿರುತ್ತೆ. ಯಾಕಂದರೆ ಕೆಲವೊಂದು 2-3 ವೀಡಿಯೋಸ್ ಹಾಕಿದ್ರಿ, ಜಾಸ್ತಿ ಕೊರಿಬೇಡ, ಪಾಯಿಂಟ್ಸ್ ಮಾತ್ರನೇ ಹೇಳಿ ಅಂತ ಹೇಳಿದರೆ ನನಗೆ ಅರ್ಥ ಆಗುತ್ತೆ, ನಿಮಗೆ ಮೇ ಬಿ ಟೈಮ್ ಸೇವ್ ಆಗಬೇಕು ಅಂತ. ಬಟ್ ನನಗೆ ಹಂಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನನಗೇನಿದ್ರು ನನಗೆ ಅಲ್ಲಿ ಏನು ನಡೆದಿರುತ್ತೆ ಅದ್ರ ಬೇಸ್ ಮೇಲೆ ನನಗೇನು ಅನುಭವ ಆಗಿರುತ್ತೆ, ಪ್ರಾಕ್ಟಿಕಾಲಿಟಿ, ಅದನ್ನು ನಾನು ಹೇಳ್ತೀನಿ ವಿನಃ ನಾನು ಯಾವುದೂ ಕೂಡ ಬರೆದಿಟ್ಕೊಂಡು ಪಾಯಿಂಟ್ ಬೈ ಪಾಯಿಂಟ್ ಮಾತಾಡೋದಕ್ಕಾಗಲ್ಲ. ಸರಿ, ಇದು ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲ, ಇಟ್ಸ್ ಎಕ್ಸ್ಪೀರಿಯನ್ಸ್. ಸೊ ಓಕೆ, ಹೋಪ್ಫುಲಿ ಈ ವಿಡಿಯೋನ ಫುಲ್ ನೀವು ನೋಡ್ತೀರ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇದರಲ್ಲಿ ನಾನು 3 ಪಾಯಿಂಟ್ಸ್ನ ಕವರ್ ಮಾಡ್ತೀನಿ. ಮೊದಲನೇದಾಗಿ ಅಲ್ಲಿನ ಟ್ರಾಫಿಕ್, ಮತ್ತು ಅಲ್ಲಿದ್ದರುವಂತಹ ಗಾಡಿದು ಸ್ಟ್ರೆಸ್ ಲೆವೆಲ್ ಹೇಗಿರುತ್ತೆ, ಮತ್ತು ನಮ್ಮ ಮಾಯಾಪುರಿಲಿ ಸಿಗುವಂಥ ಮೆಕ್ಯಾನಿಕಲ್ ಸ್ಪೇರ್ಸ್ ಮತ್ತು ಇಲ್ಲೀಗಲ್ ಏನು ಮೇಜರ್ ಪಾರ್ಟ್ಸ್ಗಳನ್ನೆಲ್ಲ ಕಲಬೆರಕೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡಿದ್ದೆ. ಇವಿನ ಪೂರ್ತಿಯಾಗಿ ನೋಡಿ, ನಿಮ್ಗೊಂದಷ್ಟು ನಾಲೆಜ್ ಸಿಗುತ್ತೆ, ಮಜಾ ಇರುತ್ತೆ. ಈ ಶುರು ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಯಾರ್ಯಾರು ಡೆಲ್ಲಿಗೆ ಹೋಗಬೇಕು ಅಂತಿದ್ದೀರೋ, ಐ ಥಿಂಕ್ ನಾನು ನೆಕ್ಸ್ಟ್ ವೀಕ್ ಹೋಗೋದಿದೆ. ಸೊ ನೆಕ್ಸ್ಟ್ ವೀಕ್ ಮತ್ತು ಫೆಬ್ರವರಿನಲ್ಲೂ ಕೂಡ 2ನೇ ಸಲ ಹೋಗೋದಿರುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಕೂಡ ನೀವು ಕೂಡ ಜಾಯ್ನ್ ಆಗ್ಬೋದು. ಅಥವಾ ನಿಮ್ಗೆ ಅದನ್ನು ಕಾರ್ ಬೇಕಾದರೂ ಕೂಡ ನಾನು ನಿಮ್ಗೆ ಅಲ್ಲಿ ಏನು ರೆಫರಲ್ ಪ್ರೈಸ್ ಆಗುತ್ತೋ, ಏನು ಕತೆ ಎಲ್ಲ ನಾನು ಕೂಡ ಹೇಳ್ತೀನಿ. ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ವಾಕ್ ಅರೌಂಡ್ ಮಾಡಬಹುದು. ಥ್ಯಾಂಕ್ ಯು ಸೊ ಮಚ್. ಮತ್ತು ವಿಷಯಕ್ಕೆ ಬರೋದಾದರೆ ಇಂಜಿನ್ ಸ್ಟ್ರೆಸ್ ಬಗ್ಗೆ ಫಸ್ಟು ಮಾತಾಡ್ತಾ ಹೋಗೋಣ. ಅದ್ರ ಜೊತೆಗೆ ನಿಮಗೆ ಟ್ರಾಫಿಕ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಬೆಂಗಳೂರು ಕಂಪೇರ್ ಮಾಡಿದ್ರೆ ಡೆಲ್ಲಿ ತುಂಬ ಚಿಕ್ಕ ಸಿಟಿ, ಅದು ತುಂಬ ದೊಡ್ಡದಲ್ಲ, ಅದು ತುಂಬ ಚಿಕ್ಕ ಸಿಟಿ ಅದು. ಸೊ ನಿಮಗೆ ಅಲ್ಲಿ ವೆಹಿಕಲ್ಗಳ ಸಂಖ್ಯೆ ಇಲ್ಲಿಗೆ ಕಂಪೇರ್ ಮಾಡಿದ್ರೂ ಜಾಸ್ತಿ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ವೆಹಿಕಲ್ಸ್ಗಳು ತುಂಬ ಕಾರ್ಸ್ಗಳು ಇರುತ್ತೆ, ತುಂಬ 4 ವೀಲರ್ಸು, ದೊಡ್ಡ ವೆಹಿಕಲ್ಸ್ಗಳು, 2 ವೀಲರ್ಸು ಎಲ್ಲನೂ ಕೂಡ ಇರುತ್ತೆ. ಆ ಟ್ರಾಫಿಕ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಉದಾಹರಣೆಗೆ ನಿಮಗೆ ಈಗ ಪಕ್ಕದಲ್ಲಿ ಈಗ ಮೈಸೂರು, ತುಮಕೂರು, ಕೋಲಾರ, ಈ ಬೆಂಗಳೂರಿಗೆ ಆಜುಬಾಜು ಪಕ್ಕದಲ್ಲಿರುವಂತಹ ಊರುಗಳಲ್ಲಿ ನೀವೊಂದು 10 ಕಿಲೋಮೀಟ್ರ್ ಹೋಗಬೇಕಂದ್ರೆ ಹೆಚ್ಚು ಕಮ್ಮಿ ಒಂದು 20-25 ನಿಮಿಷದಲ್ಲಿ ಹೋಗ್ಬೋದು 10 ಕಿಲೋಮೀಟ್ರ್ ಕ್ರಮಿಸೋದಕ್ಕೆ, ನಾರ್ಮಲ್ ಟ್ರಾಫಿಕಲ್ಲಿದ್ದರೆ. ಅದೇ ನೀವು ಬೆಂಗಳೂರಿಗೆ ತೊಗೊಂಡ್ರೆ ನೀವು ಒಂದು 10 ಕಿಲೋಮೀಟ್ರ್, ಉದಾಹರಣೆಗೆ ನೀವು KR ಮಾರ್ಕೆಟಿಂದ ಹಿಡಿದು ನೀವು ಕೆಂಗೇರಿ ಹೆಚ್ಚು ಕಡಿಮೆ ಒಂದು 16 ಕಿಲೋಮೀಟ್ರ್ ಇದೆ. 16 ಕಿಲೋಮೀಟ್ರ್ ನೀವು ಕ್ರಮಿಸ್ಬೇಕಂದ್ರೆ ಮೋರ್ ದೆನ್ 1 ಅವರ್ ಹಿಡಿಯುತ್ತೆ. 1 ಅವರ್ ಏನು, ಸಮ್ಟೈಮ್ಸ್ 1.5 ಅವರ್ ಆಗುತ್ತೆ 4 ವೀಲರ್ನಲ್ಲಿ. ಅದೇ ನೀವು ಡೆಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಅದೇ 16 ಕಿಲೋಮೀಟ್ರ್ ಕ್ರಮಿಸ್ಬೇಕಂತ ಹೇಳಿದ್ರೆ ಹೆಚ್ಚು ಕಮ್ಮಿ 2.5 ತಾಸು ಬೇಕಾಗುತ್ತೆ. ಸಮ್ಟೈಮ್ಸ್ ಅದು ಜಾಸ್ತಿನೂ ಆಗುತ್ತೆ. ಪೀಕ್ ಅವರ್ಸಲ್ಲಿ ಹೋಗ್ಬಿಟ್ರೆ ಈ ಮಧ್ಯಾಹ್ನ 11, 12, ಈ 4, 5, 7 ಈ ಟೈಮ್ಗಳಲ್ಲಿ ಹೋಗ್ಬಿಟ್ರಂತೂ ಹಣ್ಗಾಯಿ ನೀರ್ಗಾಯಿ ಆಗುತ್ತೆ ಅಷ್ಟೊಂದು. ಜೊತೆಗೆ ಅಲ್ಲಿ ಪೊಲ್ಯೂಷನ್ ಜಾಸ್ತಿ, ಕಂಜೆಸ್ಟೆಡ್ಡು, ವೆಹಿಕಲ್ಸ್ಗಳು ತುಂಬ ಪಕ್ಕ ಬರ್ತಾರೆ, ಒಂಥರ ಗಲೀಜು. ಬಟ್ ರೋಡ್ ಚೆನ್ನಾಗಿದೆ, ಕೆಲವು ಕಡೆ ಆಲ್ಮೋಸ್ಟ್ ಮೆಜಾರಿಟಿ ರೋಡ್ಗಳು ಚೆನ್ನಾಗಿದೆ. ಬೆಂಗಳೂರು ಕಂಪೇರ್ ಮಾಡಿರೋ ರೋಡ್ಗಳು ಚೆನ್ನಾಗೇ ಇದೆ. ಆದ್ರೂ ನಿಮಗೆ ಅಲ್ಲಿ ವೆಹಿಕಲ್ಸ್ಗಳ್ದು ಮೂವಿಂಗ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು, ಅದು ನಿಮಗೆ NCR ಕ್ಯಾಟಗರಿಗೆ ಬರುತ್ತೆ. ಸೊ ಅಲ್ಲಿ ನಿಮಗೆ ಎಲ್ಲ ಥರ ವೆಹಿಕಲ್ಸ್ಗಳು ಮಿಕ್ಸ್ ಆಗಿರುತ್ತೆ. ಅಲ್ಲಿ UK, UP, DL, PB, HR, DL ಎಲ್ಲನೂ ಕೂಡ ನಿಮಗೆ ವೆಹಿಕಲ್ಸ್ಗಳು ಅಲ್ಲಿರುತ್ತೆ. ಸೊ ಅಲ್ಲಿ ಮೆಜಾರಿಟಿ ಸ್ಟೇಟ್ಸ್ಗಳಲ್ಲಿ ನಿಮಗೆ 15 ವರ್ಷ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆಯೋ ಹಾಗೇನೂ ಕೂಡ 15 ವರ್ಷ ಲಿಮಿಟ್ಸ್ ಇದೆ. ಬಟ್ DL ರಿಜಿಸ್ಟ್ರೇಷನ್ ಆಗಿರೋ ಗಾಡಿಗಳಲ್ಲಿ 10 ವರ್ಷ ಇರುತ್ತೆ. ಸರಿನಾ? ಇದು ಅಲ್ಲಿನ ಟ್ರಾಫಿಕ್ ಬಗ್ಗೆ ಒಂದು ಮಾಹಿತಿ. ಎರಡನೇದು, ಇಲ್ಲಿ ಟ್ರಾಫಿಕ್ನಲ್ಲಿ ಏನು, ಅದಕ್ಕೂ ನಮ್ಮ ಕಾರ್ ತೊಗೊಳಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಬೆಂಗಳೂರಿನಲ್ಲಿ ಓಡಿರುವಂತಹ 2 ಲಕ್ಷ ಕಿಲೋಮೀಟ್ರ್ ಓಡಿರುವಂತಹ ಟೊಯೋಟೋ ಇನೋವಾನು ಒಂದೇ, ಡೆಲ್ಲಿನಲ್ಲಿ 1.25 ಲಕ್ಷ ಓಡಿರೋದು ಒಂದೇ. ಅಷ್ಟು ಸಿಂಪಲಾಗಿ ನಿಮಗೆ ಹೇಳ್ಬೋದು ಅಷ್ಟೇ. ಅದರರ್ಥ ನಿಮಗೆ ಮೂವಿಂಗ್ ಏನಿದೆ, ಸ್ಲೋ ಮೂವಿಂಗ್, ಫಸ್ಟ್ ಗೇರ್, ಸೆಕೆಂಡ್ ಗೇರು ಯೂಸ್ ಮಾಡೋದು ಜಾಸ್ತಿ ಅಲ್ಲಿ ನಡೆಯುತ್ತೆ. ಬಟ್ ಬೆಂಗಳೂರು ನಮಗೆ ಸಟನ್ ಆಫ್ ಏರಿಯಾಗಳು ಬಂದುಬಿಟ್ರೆ ನೀವು ಸ್ವಲ್ಪ ಸ್ಟ್ರೆಚ್ಚಲ್ಲಿ ಓಡಿಸ್ಬೋದು. ಫ್ಲೇವರ್ಗಳು ಜಾಸ್ತಿ ಇದೆ, ನಿಮಗೆ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಸೊ ಈ ಥರ ಕನ್ವೀನಿಯೆಂಟ್ ಆಗಿರುತ್ತೆ ಇಲ್ಲಿ. ಬಟ್ ಅಲ್ಲಿ ನಿಮ್ಗೆ ಅಷ್ಟು ಕನ್ವೀನಿಯೆಂಟ್ ಕೂಡ ಇರೋದಿಲ್ಲ. ಸೊ ಹಂಗಾಗಿ ನಿಮಗೆ ಇಂಜಿನ್ ಮೇಲೆ ಬೀಳುವಂತಹ ಸ್ಟ್ರೆಸ್ ಮತ್ತು ಮೆಕ್ಯಾನಿಕಲ್ ಸ್ಟ್ರೆಸ್ ಇವುಗಳದ್ದು ಜಾಸ್ತಿ ಆಗಿರುತ್ತೆ. ಸೊ ಹಂಗಾಗಿ ಅಲ್ಲಿ ಇಂಜಿನ್ದು ಲೈಫ್ ಸ್ಪ್ಯಾನ್ ಅನ್ನೋದು ನಮ್ಮ ಸೌತ್ ಇಂಡಿಯಾಗೆ ಅಥವಾ ನಮ್ಮ ಏನು ಬೇರೆ ರೀಜನಲ್ಲಿ ಏನಿದೆ ಇಲ್ಲಿ ಕ್ಯಾಪಿಟಲ್ ಸಿಟಿ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಒಂದು. ಮತ್ತು ಅಲ್ಲಿ ವಾತಾವರಣವೂ ಅಷ್ಟೇ. ಸ್ವಲ್ಪ ನಿಮಗೆ ಫಾಗ್ ಅಂದರೆ ತುಂಬ ಫಾಗ್ ಇರ್ತದೆ, ಪೊಲ್ಯೂಷನ್ ಅಂದರೆ ತುಂಬ ಪೊಲ್ಯೂಷನ್ ಇರ್ತದೆ, ಹೀಟ್ ಅಂದರೆ ತುಂಬ ಹೀಟ್ ಇರ್ತದೆ. ಹ್ಯುಮಿಡಿಟಿ ಲೆವೆಲ್ ಯಾವುದೋ ಸಮುದ್ರ ತೀರದಲ್ಲಿದ್ದೀನಿ ನಾನು. ಫಸ್ಟ್ ಟೈಮ್ ನಾನು ಡೆಲ್ಲಿಗೆ ಹೋದಾಗ ನಾನು ಸಮ್ಮರ್ ಟೈಮಲ್ಲೇ ಹೋಗಿದ್ದೆ, ಐ ಥಿಂಕ್ ಏಪ್ರಿಲ್ ಅಂತ ಅಂದ್ಕೊಳ್ತೀನಿ.
ಸಿಕ್ಕಾಪಟ್ಟೆ ಹಬ್ಬೆ ರ್ಯಾಪಿಡೋದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಹಬ್ಬೆ ಹೊಡಿತಿದೆ. ಅಷ್ಟರ ಮಟ್ಟಿಗೆ ಹಿಂಸೆಗೆ ಹೋಗಿತ್ತು ಇನಿಷಿಯಲ್ ಡೇಸ್ನಲ್ಲಿ ನನಗೆ. ಅವಾಗಿಂದ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟೆ. ಸೊ ಆ ಥರ ನಿಮಗೆ ಅಲ್ಲಿ ಇಮ್ಯುನಿಟಿ ಇರುತ್ತೆ. ಸೊ ನಿಮಗೆ ಅಲ್ಲಿ ಗಾಡಿದು ಕಲರ್ ಆಗಿರಲಿ, ಗಾಡಿದು ವೇರಿಯಂಟ್ ಪಾರ್ಟ್ಸ್ಗಳಾಗಿರಲಿ, ಟೈರ್ ಆಗಿರಲಿ, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಇಂಜಿನ್ ಸ್ಟ್ರೆಸ್ ಅನ್ನೋದಾಗಿರಲಿ, ಇವುಗಳದ್ದು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಕಂಪೇರ್ ಟು ನಮ್ಮ ಬೆಂಗಳೂರು, ಹೈದ್ರಾಬಾದ್, ಚೆನ್ನೈಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಅದ್ರದ್ದು ಲೆವೆಲ್ ಆಫ್ ಜಾಸ್ತಿ. ಮತ್ತು ಇಲ್ಲಿ ನೀವು ಕೆಲವು ಸಮ್ಟೈಮ್ಸ್ ನೀವು 10,000, 12,000, 13,000 ಕೂಡ ಸಮ್ಟೈಮ್ಸ್ ಓಡಿಸಿರ್ತೀರ. ಬಟ್ ನಿಮ್ಗೆ ಅಲ್ಲಲ್ಲ, ಅಲ್ಲಿ ನಿಮ್ಗೆ 6,000, 7,000ಕ್ಕೆಲ್ಲ ಆ ಇಂಜಿನ್ದು ಕ್ವಾಲಿಟಿ ಏನಾಗುತ್ತೆ, ಅದ್ರದ್ದು ವೆಸ್ಪಾಸಿಟಿ ಆಗಿರಲಿ, ಅದ್ರದ್ದು ಡೆನ್ಸಿಟಿ ಏನಾಗುತ್ತೆ, ಅದು ಕಳ್ಕೊಳ್ತಾ ಬರುತ್ತೆ. ಈವನ್ ಅದೊಂದೇ ಅಂತಲ್ಲ, ನೀವು ಸ್ಟೇರಿಂಗ್ ಆಯಿಲ್ ಆಗಿರಬಹುದು, ಬ್ರೇಕ್ ಫ್ಲೂಯಿಡ್ ಆಗಿರ್ಬೋದು, ಯಾವುದೇ ಫ್ಲೂಯಿಡ್ ಆಗಿರಲಿ, ಎಲ್ಲನೂ ಅಷ್ಟೇ ಅದ್ರದ್ದು ಕ್ವಾಲಿಟಿ, ಅದ್ರದ್ದು ಡೆನ್ಸಿಟಿ ಏನಿದೆಯೋ ಅದು ಕಮ್ಮಿನೇ ಆಗ್ತಾ ಬರುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ವೇರ್ ಆ್ಯಂಡ್ ಟೇರ್ ಆಗುವಂತಹ ಬೇರೆ ಮೆಕ್ಯಾನಿಕಲ್ ಪಾರ್ಟ್ಸ್ ಕೂಡ ಅದನ್ನು ಕೂಡ ಕಮ್ಮಿ ಆಗುತ್ತೆ. ಬಿಕಾಸ್ ಅಲ್ಲಿ ರಫ್ ಯೂಸ್ ಆಗುತ್ತೆ, ಬಂಪರ್ ಟು ಬಂಪರ್ ಆಗುತ್ತೆ, ನಮ್ಮ ಪೇಷನ್ಸ್ ಚೆಕ್ ಮಾಡುತ್ತೆ, ನಾವು ಸ್ವಲ್ಪ ರ್ಯಾಶ್ ಡ್ರೈವ್ ಓಡೋಕ್ಕೆ ಶುರು ಮಾಡ್ತೀವಿ, ಬಿಟ್ಟರೆ ಸಾಕು ಓಡ್ಬಿಡ್ತೀವಿ. ಇಲ್ಲಿ ಸಮ್ಟೈಮ್ಸ್ ಇಲ್ಲಿ ನಮ್ಮ ಬೆಂಗಳೂರಿಗೆಲ್ಲ ಗೊತ್ತು 7 ಗಂಟೆ ಒಳಗೆ ಬಿಟ್ಬಿಟ್ರೆ ನೀವು ಯಾವ ಪ್ಲೇಸಿಗೆ ಬೇಕಾದ್ರೂ ಬೇಗ ಹೋಗ್ಬೋದು ಅಂತ. ಬಟ್ ಅಲ್ಲಿ ನಿಮ್ಗೆ ಹಂಗಲ್ಲ, ಅಲ್ಲಿ ನಿಮಗೆ ಊರು ಶುರುವಾಗೋದೇ 10 ಗಂಟೆ 11 ಗಂಟೆ ಮೇಲೇ ಆ್ಯಕ್ಚುಲಿ 11 ಗಂಟೆನೇ ಅಂದ್ಕೊಳ್ಳಿ, 11 ಗಂಟೆ ಮೇಲೇ ಅಲ್ಲಿ ಊರು ಶುರುವಾಗೋದು. ಸೊ ಹಂಗಿದ್ದಾಗ ನಿಮಗೆಲ್ಲನೂ ಕೂಡ ಸೇಮ್ ಟೈಮೇ ಬರ್ತಾರೆ. ಮತ್ತು ನೈಟ್ ಎಲ್ಲ 10 ಗಂಟೆ 11, 12, 1 ಹಿಂಗೆಲ್ಲ ಓಪನ್ ಇರುತ್ತೆ. ಅದು ನಿಮಗೆ ಬೆಂಗಳೂರಿಗಿಂತ ಸ್ವಲ್ಪ ನೈಟ್ ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಿಮಗೆ ಅಲ್ಲಿ ಇರುವಂತಹ ಏನು ವೆಹಿಕಲ್ಸ್ಗಳೆಲ್ಲ ಏನಿದೆಯೋ ಕಂಪೇರ್ ಟು ಅಲ್ಲಿಗೆ ಕಂಪೇರ್ ಮಾಡಿದ್ರೆ, ಇಲ್ಲಿ 1 ಲಕ್ಷ ಓಡಿದ್ರೆ ಅಲ್ಲಿ 50,000 ಓಡಿರೋದಕ್ಕೆ ಸಮ, ಅಲ್ಲಿ 2 ಲಕ್ಷ ಅಂದರೆ ಇಲ್ಲಿ 1 ಲಕ್ಷ ಓಡಿರೋದಕ್ಕೆ ಸಮ ಅಂತ ಫಿಕ್ಸ್ ಮಾಡಿಕೊಡಿ, ಸಿಂಪಲಾಗಿ ಅರ್ಥ ಮಾಡಿಕೊಡಿ. ಓಕೆನಾ? ಇದು ಸೊ ಇದು ಈ 2ನೇ ಪಾಯಿಂಟು. ನೆಕ್ಸ್ಟ್ 3ನೇ ಪಾಯಿಂಟ್ ಬಂದು ಮಾಯಾಪುರಿ. ಈ ಹೆಸರು ಕೇಳ್ದಂಗೆ ಎಲ್ಲೂ ಕೇಳ್ದಂಗೆ ಇದೆಯಲ್ಲ ಅಂತ ಸ್ವಲ್ಪ ಜನಕ್ಕೆ ಅನಿಸುತ್ತೆ. ಹೌದು, ಈ ಮಾಯಾಪುರಿ ಅನ್ನೋದು ಬೇರೆ ಯಾವುದೂ ಇಲ್ಲ. ಕೆಲವು ಈ JC ರೋಡ್ನಲ್ಲಿ ಪಡಾಸ್ಗಳು ವೇಸ್ಟಾಗಿ ಬಿದ್ದಿರೋದು, ಸ್ಕ್ರ್ಯಾಪು, ಜುಗ್ಗಾಡಿರೋಂತಹ ಸ್ಪೇರ್ ಪಾರ್ಟ್ಸ್ಗಳು ಅದಲು ಬದಲು ಮಾಡ್ತಾರೆ ನಾವು ಕೇಳಿದ್ವಿ. ಹಾಗೆ ಶಿವಾಜಿನಗರ, ಟ್ಯಾನ್ರಿ ರೋಡು ಈ ಥರ ಜಾಗದಲ್ಲಿ ಕೂಡ ಅದಲು ಬದಲು ಮಾಡ್ತಾರೆ, ಹೊಸ ಒರಿಜಿನಲ್ ಪಾರ್ಟ್ಸ್ ಎಲ್ಲ ದೆಪ್ಪಿಡ್ತಾರೆ, ಹಳೆ ಪಾರ್ಟ್ಸ್ ಇಟ್ಬಿಡ್ತಾರೆ ಅಂತ ಕೇಳಿದ್ದೀವಿ. ಸಮ್ಟೈಮ್ಸ್ ನಾವು ನೋಡಿದ್ದೀವಿ. ಸೇಮ್ ಟು ಸೇಮ್ ಮಾಯಾಪುರಿನೂ ಹಾಗೆ. ಮಾಯಾಪುರಿ, ಕಾಶ್ಮೀರಿ ಗೇಟು, ಪೀತಂಪುರ್ ಮತ್ತು ಕರೋಲ್ ಬಾಗು ಈ ಥರ ಜಾಗದಲ್ಲೂ ಕೂಡ ಸೇಮೇ ಇದೆ. ಬಟ್ ಮಾಯಾಪುರಿ ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಹೆಂಗೆ ಶಿವಾಜಿನಗರಕ್ಕೆ ಹೋದರೆ ಯಾವುದೋ ಗಾಡಿ ಸ್ಪೇರ್ಸು, ಯಾವುದೇ ಗಾಡಿದು ಮೆಕ್ಯಾನಿಕಲ್ ಪಾರ್ಟ್ಸ್ಗಳೆಲ್ಲ ಎಷ್ಟು ಈಸಿಯಾಗಿ ಸಿಗುತ್ತೋ ಹಾಗೇ ಮಾಯಾಪುರಿಲಿ ಇನ್ನೊಂದು ಏನಂತ ಹೇಳಿದ್ರೆ ಇಂಜಿನೇ ಬಿದ್ದೋಗಿರ್ತದೆ. ಆ ರೇಂಜಿಗೆ ಸಿಗುತ್ತೆ ನಿಮಗೆ ಗಾಡಿ. ತುಂಬ ಚೀಪಾಗಿ ಸಿಗುತ್ತೆ, ತುಂಬ ಚೀಪಾಗಿ ಕಡಿಮೆ ಬೆಲೆಗೆ ಸಿಗುತ್ತೆ. ಸಮ್ಟೈಮ್ಸ್ ಇದು ಒಂದು ಹಿಂದಿ ಚಾನಲ್ನಲ್ಲಿ ವರದಿ ಆಗಿತ್ತು. ಬಟ್ ನನಗೆ ಇದು ಗೊತ್ತಿಲ್ಲ, ನಾನು ಇದನ್ನ ಲೈವಾಗಿ ನೋಡಿಲ್ಲ. ಬಟ್ ವರದಿ ಆಗಿತ್ತು, ನಾನು ನೋಡಿಲ್ಲ, ನನಗೂ ಸಂಬಂಧ ಇಲ್ಲ. ಅಲ್ಲಿ ಹೇಳಿದ್ರೆ ಒಂದು ಚಾಸಿಗೆ ಬೇರೆ ಗಾಡಿದು ಇಂಜಿನ್ ಫಿಕ್ಸ್ ಮಾಡಿ, ಬೇರೆ ಗಾಡಿದು ಪಾರ್ಟ್ಸ್ಗಳೆಲ್ಲ ಆ್ಯಡ್ ಮಾಡಿಬಿಟ್ಟು ಗಾಡಿನೇ ರೆಡಿ ಮಾಡಿ ಡೂಪ್ಲಿಕೇಟ್ RC ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಆ ಗಾಡಿನೇ ಮಾರಿ ಕೊನೆಗೆ ತಗ್ಲಾಕೊಂಡಿರೋದು. ಅದು ಕಾಮನ್ನಾಗಿ ನಡೀತಿದೆ. ಅಫ್ಕೋರ್ಸ್ ಅಂಗ್ಲಕೌಟ್ರೆ ಬೆಂಗಳೂರಲ್ಲಿ ಬೇಜಾರು ನಡೀತಿದೆ ಬಿಡಿ. ಬೈಕಲ್ಲಿ ಜಾಸ್ತಿ ಮಾಡ್ತಾರೆ, ಬಟ್ ಕಾರುಗಳಲ್ಲಿ ಈ ಮಟ್ಟಿಗೆ ಮಾಡ್ತಾರೆ ಅನ್ನೋದು ಕೂಡ ಆ ಡೆಲ್ಲಿ ಅನ್ನೋದು ಒಂದು ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ. ಓಕೆ, ಸೊ ಮಾಯಾಪುರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ತುಂಬ ಒಂಥರ ಸ್ಕ್ರ್ಯಾಪು, ಡಂಪು, ಸ್ಲಮ್ ಏನಾದರೂ ಅಂದ್ಕೊಳ್ಳಿ, ಆ ಥರ ಜಾಗಗಳಲ್ಲಿ ಆ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಸಿಗುತ್ತೆ. ಈಗ ನಮಗೆ ತರುವಂತಹ ಗಾಡಿಗಳು, ಈಗ ನನ್ನ ಗಾಡಿ ಮಾಲೀಕ, ಈಗ ಈ ಗಾಡಿನ ಒಂದು 7-8 ವರ್ಷ ಓಡಿಸ್ದೆ, ನನಗೆ ಇದನ್ನು ಮಾರೋಕ್ಕೆ ರೆಡಿ ಆಗಿದ್ದೀನಿ. ಬಟ್ ಇದರಲ್ಲಿ ಹಾಕಿರುವಂಥ ಕೆಲವೊಂದು ಸ್ಪೇರ್ ಪಾರ್ಟ್ಸ್ಗಳು ತುಂಬ ಎಕ್ಸ್ಪೆನ್ಸಿವ್ ಅಂತ ನನಗೆ ಗೊತ್ತಿರುತ್ತೆ. ಬಿಕಾಸ್ ನಾನು ಸರ್ವಿಸ್ ಮಾಡಿಸಿರ್ತೀನಿ, ಎಲ್ಲ ನನಗೆ ಗೊತ್ತಿರುತ್ತೆ. ಈಗ ನನ್ನ ಥರದೇ ಗಾಡಿ ಯಾರೋ ನಮ್ಮ ಫ್ರೆಂಡ್ಸ್ ಯಾರೋ ಗೊತ್ತಿರ್ತದೆ. ಸೊ ಅವ್ರಿಗೆ ಈ ಗಾಡಿಲಿರುವಂಥ ಚೆನ್ನಾಗಿರೋ ಪಾರ್ಟ್ಸ್ಗಳನ್ನ ಅವ್ರಿಗೆ ಕೊಡಬಹುದು, ಇದು ಒಂದು ಆಪ್ಷನ್. ಎರಡನೇದು, ಅಥವಾ ನನಗೆ ಮೆಕ್ಯಾನಿಕಲ್ ನಾಲೆಜ್ ಇತ್ತು ಅಂತ ಹೇಳಿದ್ರೆ ನಾನೇ ಆ ಸ್ಪೇರ್ ಪಾರ್ಟ್ಸ್ನ ತೆಗೆದು ಅದನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಮಾರ್ಕೋಬಹುದು. ಅಥವಾ ಮಾಯಾಪುರಿ ಅಥವಾ ಈಗ ನನಗೆ JC ರೋಡ್, ಶಿವಾಜಿನಗರ ಥರನೇ ಆ ಥರ ಏರಿಯಾಗಳಲ್ಲಿ ಅದನ್ನು ಕಡಿಮೆ ಬೆಲೆಗೆ ಮಾರಬಹುದು. 5,000 ರೂಪಾಯಿ ಪ್ರಾಡಕ್ಟ್ನ 3,000 ರೂಪಾಯಿಗೆ ಹಂಗೆ ಮಾರ್ಕೋಬಹುದು. ಅಥವಾ ನನ್ನ ಗಾಡಿಗೆ ಎಕ್ಸಾಂಪಲ್ ಈಗ 17 ಇಂಚಸ್ ಟೈರ್ ಬಂದು ಇಟ್ಸ್ SUVಗಳಿಗೆ ಅಥವಾ ಹೈ ಕ್ರಾಸ್ ಓವರ್ಗಳಿಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಟೈರು. ಈಗ ಅದು ಚೆನ್ನಾಗಿರೋ ಟೈರ್ ನೀವು ಹಾಕ್ಸಿರ್ತೀರ. ಈಗ ಆ ಟೈರ್ ನೀವು ಗಾಡಿ ಮಾರ್ಕೋದ್ಮೇಲೆ ಆ ಟೈರು ಮೊನ್ನೆ 1 ವರ್ಷ ಆಯ್ತು ಹಾಕ್ಸಿ, ಇದನ್ನ ನಾನು ಕೊಡಬೇಕು ಅಂಥೇಳಿ ಮಾರ್ಕೆಟ್ನಲ್ಲಿ ಯೂಸ್ಡ್ ಕಾರ್ ಟೈರ್ಗಳು ಬೇಜಾನ್ ಸಿಗುತ್ತೆ. ಇಲ್ಲೇ ಸಿಗುತ್ತೆ, 1,000 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ. ಕಲಸಿಪಳ್ಳಿಗೆ 1,000 ರೂಪಾಯಿಗೆಲ್ಲ ಸಿಗುತ್ತೆ ದೊಡ್ಡ ಟೈರ್ಸ್ಗಳು. ಆ ಥರ ಟೈರೆಲ್ಲ ತಂದದಕ್ಕೆ ಹಾಕಿ ಅದರಲ್ಲಿರೋ ಚೆನ್ನಾಗಿರೋ ಟೈರ್ಗಳನ್ನ ಬೀಚ್ಬಿಡ್ತಾರೆ. ಇದು ಇಟ್ಸ್ ಕಾಮನ್ ಇದು. ಬಟ್ ಎಲ್ಲರೂ ಮಾಡ್ತಾರಾ? ಖಂಡಿತ ಮಾಡಲ್ಲ. ಯಾರೂ ಮಾಡೋದಿಲ್ವಾ? ಖಂಡಿತ ಮಾಡ್ತಾರೆ. ಇದು ಒಂದು ಓನರ್ ಕಡೆಯಿಂದನೂ ಆಗಬಹುದು, ಅಥವಾ ದಳ್ಳಾಳಿಗಳು ಏನು ಬ್ರೋಕರ್ಗಳು ಇರ್ತಾರಲ್ಲ ಅವ್ರುಗಳಿಂದನೂ ಆಗ್ಬೋದು, ಅಥವಾ ಅವ್ರುಗಳಿಂದ ತಂದು ಯಾರನ್ನಲ್ಲಿ ಇಟ್ಕೊಂಡು ಮಾರುವಂತಹ ಪ್ರತಿಭೆಗಳಾಗಿರ್ತಾರೆ. ಈಗ ನನಗೆ ಅದು ಅನುಭವ ಆಗಿದೆ ಇದು. ಯಾಕಂದರೆ ನನಗೆ
ಫ್ಲೋರ್ ಮ್ಯಾಟ್ ಒಂದು ಬೇಕಾಗಿತ್ತು. ತುಂಬ ನನಗೆ ಆ ಗಾಡಿ ನೋಡಿದೆ. ಆ್ಯಕ್ಚುಲಿ ಆ ಗಾಡಿ ತೊಗೋಬೇಕಂತಿದೆ, ಬಟ್ ಆ ಲಾಸ್ಟ್ ಮೂಮೆಂಟಲ್ಲಿ ಆ ಗಾಡಿನ ಯಾರೋ ಚೂಸ್ ಮಾಡಿದ್ರು, ಅವರು ನಂಗೆ ಆ ಕಲರ್ ಬೇಡ ಇನ್ನೊಂದು ಕಲರ್ ಬೇಕು ಅಂತ ಹೇಳ್ಬಿಟ್ರು. ಸೊ ಹಂಗಾಗಿ ನನಗೆ ಬೇಜಾರಾಗೋಯ್ತು, ಏನಪ್ಪ ಎಷ್ಟು ಚೆನ್ನಾಗಿದೆ ಗಾಡಿನ, ಈ ಗಾಡಿ ಬೇಡ ಈ ಗಾಡಿ ಅಂತಿದ್ದಾರೆ ಅಂತ ಹೇಳಿದೆ. ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಕ್ಲೈಂಟ್ ಚಾಯ್ಸ್ ಅಷ್ಟೇ, ನಾವು ಅವ್ರಿಗೆ ಗೈಡ್ ಮಾಡೋದಷ್ಟೇ ನಮ್ಮ ಕೆಲಸ. ಬಟ್ ಆ ಗಾಡಿಯೂ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ನನಗೆ ಈ ಗಾಡಿಗಿಂತ ಈ ಗಾಡಿ ನಂಗೆ ಅಷ್ಟು ಇಷ್ಟ ಇಲ್ಲ, ಬಟ್ ಆ ಗಾಡಿ ತುಂಬ ಇಷ್ಟ ಆಯಿತು. ಅದರಲ್ಲಿರೋದು ಮ್ಯಾಟು ಮತ್ತು ಆ್ಯಂಬಿಯೆಂಟ್ ಲೈಟ್ಗಳು ಎಲ್ಲನೂ ಎಕ್ಸ್ಟ್ರಾ ಹಾಕಿದ್ರು, ಮಾಡಿಫೈ ಎಲ್ಲ ಸಖತ್ತಾಗಿ ಮಾಡಿದ್ರು ಮಾತ್ರ. ಅಲ್ಲಿಂದ ಈ ಕಡೆ ಬಂದುಬಿಟ್ಟು ಅವ್ನು ಈ ಗಾಡಿ ಬೇಕು ಅಂತ ಮತ್ತೆ ಈ ಕಡೆ ಬಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಯಿತು ಓಕೆ ಅಂದರೆ. ಬಟ್ ಈ ಗಾಡೀಲಿ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸರಿ, ನಾನು ಒಂದು ಫ್ಲೋರ್ ಮ್ಯಾಟ್ ಆದ್ರೂ ಕೊಡಯ್ಯ ಅಂತ ಕೇಳಿದ್ದಕ್ಕೆ 2,000 ರೂಪಾಯಿ ಕೊಡ್ತೀನಿ, ಬೇರೆಯವ್ರಿಗಾರ 3,000 ರೂಪಾಯಿ, ನಿಂಗಾರ 2,000 ರೂಪಾಯಿ ಅಂದ. ಸೊ ನನಗೆ ಅದರಲ್ಲೇ ಅರ್ಥ ಆಯಿತು ಇವರೆಲ್ಲ ಮಾಡ್ತಾರೆ ಅಂತ. ನಾನು ಆಯ್ತು ಕೊಡ್ತೀನಿ ಹಾಕು ಅಂತ ತಿಳಿಸಿ ನಾನು ರಪ್ಪ ಅಂತ ಕಿಟ್ಬಿಟ್ಟು ರಪ್ಪ ಅಂತ ತೆಗೆದುಬಿಟ್ಟೆ. ಇದರಲ್ಲಿದ್ದು ಅದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಇದಕ್ಕೆ ಹಾಕ್ಬಿಟ್ಟು ಸೆಟಪ್ ಮಾಡ್ಬಿಟ್ಟೆ. ಎಷ್ಟು ಕ್ವಿಕ್ ಜಸ್ಟ್ 1 ಮಿನಿಟು ಟೈಮ್ ಇಲ್ಲ, ಟಕ್ 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 ಅಂತ ಹಾಕ್ಬಿಟ್ಟೆ. ಡ್ಯಾಶ್ ಬೋರ್ಡ್ ಡ್ಯಾಶ್ ಕ್ಯಾಮು ಸೇಮ್ ಟು ಸೇಮ್ ಹಿಂಗೆ ಆಗಿದ್ದು. ಡ್ಯಾಶ್ ಕ್ಯಾಮ್ ನಾನು ಆ್ಯಕ್ಚುಲಿ ಈ ಗಾಡೀಲೂ ಇದೆ, ಬಟ್ ಆ ಗಾಡೀಲಿ ಇರಲಿಲ್ಲ. ಅದು ಬಂದು ಬೇರೆ ಯಾವುದೋ ಗಾಡಿ, ಅದು ಐ ಥಿಂಕ್ MG ಹೆಕ್ಟರ್ ಪ್ಲಸ್ ಅಂತ ಅನ್ಸುತ್ತೆ. ಆ ಗಾಡಿ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಆ್ಯಕ್ಚುಲಿ ಬೇರೆ ಏನೇನೋ ಇತ್ತು, ಅದರಲ್ಲಿ ಡ್ಯಾಶ್ ಕ್ಯಾಮ್ ಎಲ್ಲನೂ ಇತ್ತು. ಬಟ್ ಇವ್ರೇನೋ ಸ್ವಲ್ಪ 3 ಆ್ಯಂಗಲಲ್ಲಿ ಬರುವಂಥದ್ದು ಹಾಕ್ಸಿದ್ರು. ಅದನ್ನು ನಾನು ಕೇಳಿದೆ, ಕೊಡು ಅಂದೆ. 1,000 ರೂಪಾಯಿ ಆಗೋದು, ಟಕ್ಕಂತ 1,000 ರೂಪಾಯಿ ಕೊಟ್ಟ. ಬಟ್ ಅದು ಅವ್ರ ಗಾಡಿ, ಕ್ಲೈಂಟ್ ಗಾಡಿ ಯೂಸ್ ಮಾಡಿಲ್ಲ, ಕ್ಲೈಂಟ್ಗೆ ಏನಾದ ಅವಶ್ಯಕತೆ ಇರಲಿಲ್ಲ. ಬಟ್ ನನಗೆ ಬೇಕಾಗಿತ್ತು ಸಪ್ರೇಟ್ ಆಗಿರುತ್ತೆ. ನನಗೆ 1,000 ರೂಪಾಯಿ ಯಾರು ಕೊಡ್ತಾರೆ? ಅದು ಇವತ್ತು ಸುಮಾರು ಒಂದು 7-8 ಸಾವಿರ ರೂಪಾಯಿ ಆಗುತ್ತೆ. ಅದು ಇಲ್ಲೇ 13,000 ರೂಪಾಯಿ 14,000 ರೂಪಾಯಿ ಮಾರ್ತಿರೋದು ನಾನು, ಅಲ್ಲೇ 7-8 ಸಾವಿರ ರೂಪಾಯಿ. 1,000 ರೂಪಾಯಿ ಕೊಟ್ಟು ಟ್ರಪ್ಪನ್ನು ತೆಗೆದುಬಿಟ್ಟು ಆಗದ. ಈ ಥರದಲ್ಲಿ ಕಾಮನ್ ನಡೀತದೆ. ಸೊ ನನಗೇ ಎಷ್ಟು ಮಾಡೋದು, ನಾನೊಬ್ಬ ತೊಗೊಳ್ಳೋವಂಥ ಫ್ರೀಲ್ಯಾನ್ಸರು, ನಾನು ತೊಗೊಳ್ಳೋವಂಥ ಕ್ಲೈಂಟ್ ಡೀಲರ್ ನನಗೇನೆ ಹಿಂಗೆ ಮಾಡ್ತಾರೆ ಅಂದರೆ, ಏನೋ ನಾರ್ಮಲ್ ಪರ್ಸನ್ಸ್ಗಳಿಗೆ ಅವ್ರು ಬೇರೆ ಕಡೆ ಮಾರಬೇಕಾದ್ರೆ ಅವ್ರು ಮಾರಲ್ಲ ಅಂತ ಗ್ಯಾರಂಟಿ ಇದೆಯಾ? ಎಷ್ಟೋ ಸ್ಪೇರ್ ಪಾರ್ಟ್ಸ್ಗಳು ಬೇರೆ ಜಾಗದಿಂದ ತೆಗೆದು ಬೇರೆ ಕಡೆ ಹಾಕ್ತಾರೆ. ಈಗ ನನಗೆ ನಾನೊಬ್ಬ ಫ್ರೆಂಡ್, ನನಗೊಬ್ಬ ಫ್ರೆಂಡ್ ಯೂಸರ್ ಕಾರ್ ಡೀಲರ್ ಗೊತ್ತಿದ್ದಾನೆ ಅಂತ ಹೇಳಿದ್ರೆ ಅವನ ಹತ್ರ ಮಾತಾಡ್ತೀನಿ. ಈಗ ನನ್ನ ಗಾಡಿ ಚೆನ್ನಾಗಿರೋದು ಕೊಡಿಸು, ನಿಂಗೆ ಏನು ಬೇಕು ಕೊಡ್ತೀನಿ, ಈಗ ಇದೆಲ್ಲ ವೀಕ್ ಇದೆಯಾ, ತಗೊಂಡು ಬೇರೆ ಗಾಡಿ ತೆಗೆದಿದ್ದಕ್ಕೆ ಹಾಕು, ಹಂಗೆಲ್ಲ ಇರುತ್ತೆ. ಸೊ ಇದೆಲ್ಲ ಮಾಡ್ತಾರೆ. ಸೊ ಇದಕ್ಕೆ ಸಹಕಾರಿಯಾಗಿರುವಂಥದ್ದು ಮಾಯಾಪುರಿ ಬಜಾರ್. ಈ ಮಾಯಾಪುರಿನಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಒಳ್ಳೊಳ್ಳೆ ಗಾಡಿದು ಸ್ಪೇರ್ ಪಾರ್ಟ್ಸ್ಗಳೂ ಸಿಗುತ್ತೆ ನಿಮಗೆ, ಮತ್ತು ಸ್ಕ್ರ್ಯಾಪ್ ಸಿಗುತ್ತೆ. ಎಷ್ಟೋ ಗಾಡಿಗಳನ್ನ ಆ್ಯಕ್ಚುಲಿ ಸ್ಕ್ರ್ಯಾಪ್ ಹಾಕೋ ಟೈಮಲ್ಲಿ ಎಷ್ಟೊಂದು ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಬಿಚ್ಚಿರ್ತಾರೆ, ಇದೆಲ್ಲ ಇಟ್ಟಿರ್ತಾರೆ. ಇದನ್ನು ನಿಮ್ಮ ಗಾಡಿಗೆ, ನೀವೇನೋ ಗಾಡಿ ತೊಗೊಂಡಿರ್ತಾರೆ, ಎಲ್ಲ ಸೂಪರಾಗಿದೆ, ಇದೇನೋ ಒಂದೇ ಒಂದು ಪ್ರಾಬ್ಲಮ್ ಇದೆ, ಇದು ಹಾಕ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಗಾಡಿ, ಸೂಪರಾಗಿರುತ್ತೆ ಅಂತಲ್ವಾ. ಸೊ ಏನು ಮಾಡ್ತಾರೆ, ಆ ಗಾಡಿ ಸ್ಪೇರ್ಸ್ನ ತೆಗೆದು ಆ ಗಾಡಿ ತೆಗೆದು ಇದು ತಪ್ಪಲ್ಲ ಇದು. ಬಟ್ ಇದೇನೋ ಲಿಮಿಟೆಡ್ ಆಗಿದ್ರೆ ಓಕೆ. ಬಟ್ ದೊಡ್ಡ ಸಿಸ್ಟಮ್ನೇ ಚೇಂಜ್ ಮಾಡಿಬಿಡ್ತಾರೆ, ದೊಡ್ಡ ಸಿಸ್ಟಮ್ನೇ ಚೇಂಜ್ ಮಾಡಿಬಿಡ್ತಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಹೆಂಗೆ ಸ್ಟಿಕ್ಕರಿಂಗ್ ಮಾಡಿ ಅಮರ್ಸ್ತಾರೆ, ಹೆಂಗೆ ECU ಬೋರ್ಡ್ನಲ್ಲಿ ಆಟ ಆಡ್ತಾರೆ, ಎಲ್ಲ ಗೊತ್ತಿರುತ್ತೆ. ಸೊ ಇದೆಲ್ಲ ಆಗುತ್ತೆ. ಸೊ ಇದನ್ನು ನೀವು ಹೆಂಗೆ ಪತ್ತೆ ಹಚ್ಚಬೇಕು, ಇದು ಆ್ಯಕ್ಚುಲಿ ಪಾಯಿಂಟ್. ಇದನ್ನು ಹೆಂಗೆ ಪತ್ತೆ ಹಚ್ಚಬೇಕಂದ್ರೆ, ಫಸ್ಟು ನಿಮಗೆ ಸರ್ವಿಸ್ ಹಿಸ್ಟ್ರಿ ಓದೋದನ್ನ ನೆನಪಿಟ್ಕೋಬೇಕು. ಸರ್ವಿಸ್ ಹಿಸ್ಟ್ರಿ ಇಸ್ ವೆರಿ 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 ಹೆಲ್ಪ್ಫುಲ್. ಸರ್ವಿಸ್ ಹಿಸ್ಟ್ರಿ ಇದ್ದ ತಕ್ಷಣ ಗಾಡಿ ಅಮೇಝಿಂಗ್ ಅಂತಲ್ಲ, ಆ ಸರ್ವಿಸ್ ಹಿಸ್ಟ್ರಿನಲ್ಲಿ ತೆಗೆದುಬೇಕು, ಅದು ಅಪ್ ಟು ಡೇಟ್ ಇದೆಯಾ. ಈ ಗಾಡಿ ಇಲ್ಲಿಗೆ ಬಂದು ಹೆಚ್ಚು ಕಮ್ಮಿ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ 1 ಮಂತ್ ಅಷ್ಟೇ. ಎಲ್ಲ ಗಾಡಿಗಳು 1 ಮಂತ್ ಒಳಗಡೆ ಆಲ್ಮೋಸ್ಟ್ ಸೇಲ್ ಆಗಿಬಿಡ್ತದೆ. ಬಟ್ 1 ಮಂತ್ ಅಂತಲೇ ಅಂದ್ಕೊಳ್ಳಿ, ಪರವಾಗಿಲ್ಲ. 1 ಮಂತ್ ಒಳಗೂ 1 ಮಂತ್ ಈ ಯಾರ್ಡಿಗೆ ಬಂದಿರ್ಬೋದು ಅಂತಲೇ ಅಂದ್ಕೊಳ್ಳೋಣ. ಇಲ್ಲಿವರೆಗೂ ಕೂಡ ಸರ್ವಿಸ್ ರೆಕಾರ್ಡ್ ಇರಬೇಕು, ರೈಟ್? ಆವಾಗಷ್ಟೇ ಒಂದು 90% ನೀವು ನಂಬೋದು ಆ ಗಾಡಿನ. ಇಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲಿ ಏನೇನು ಆಗ್ತದೆ. ನಿನ್ನೆ ಒಂದು ಗಾಡಿ ಡೀಲ್ ಮಾಡಿದ್ವಿ, ಅದು ವೆಸ್ಟ್ ಬೆಂಗಾಲ್ ಗಾಡಿ ಡಾಲಿ, ಅದು ಅಲ್ಲಿಂದ ತರಿಸ್ಬಿಟ್ಟಿದ್ವಿ. ಅದು ತರಿಸಿದ ಮೇಲೆ ನನಗೆ ರೀನಂಬರಿಂಗ್ ಮಾಡಬೇಕಾಗಿತ್ತು ಅಂತೇಳಿ ಗಾಡಿನ ಏನೋ ಯೂನಿವರ್ಸಿಟಿ ಕ್ಯಾನ್ಸಲ್ ಆಗಿ ಇನ್ನೊಬ್ಬ ಯಾರೋ ತೊಗೊಂಡ, ಅದೇನೋ ಆಯಿತು, ಬೇರೆ ವಿಷಯ. ಬಟ್ ಅದು ಸೇಮ್ ಇದೇ ಥರನೇ ಸಮಸ್ಯೆ ಆಗಿರೋದು. ಗಾಡಿ ತುಂಬ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ, ಗಾಡಿ ಓಡ್ಸೋಕ್ಕೆ ಸೂಪರಾಗಿತ್ತು, ಎಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಹಾಳು ಮಾಡಿ ಇಟ್ಕೊಂಡಿರೋ, ತುಂಬ ದರಿದ್ರವಾಗಿ ಇಟ್ಕೊಂಡಿರೋ ಗಾಡಿನ. ಬಟ್ ಗಾಡಿ ಆ್ಯಕ್ಚುಲಿ ಇಂಜಿನ್ ವೈಸ್ ತುಂಬ ಚೆನ್ನಾಗಿತ್ತು. ಬಟ್ ಅದು ಪ್ರಾಬ್ಲಮ್, ನನಗೆ ಪೇಂಟಿಂಗ್ ತುಂಬಾ ಪ್ರಾಬ್ಲಮ್ ಕೊಟ್ಬಿಡೋದು. ಡೋರ್ದು ಪೇಂಟ್ ಎಲ್ಲ ನನಗೆ ತುಂಬ ಡೌಟ್ ಬಂದುಬಿಡ್ತದೆ. ಪೇಂಟ್ ನೋಡಿದ ತಕ್ಷಣ ಫಿನಿಷಿಂಗ್ ಆಗಿರಲಿ, ಅದು ಎಲ್ಲ ಹೊಸದು ಹಾಕ್ಸಿದ್ದಾರೆ. ಬಟ್ ಆದರೂ ಡೌಟ್ ಹೊಡಿತಿತ್ತು. ಸರ್ವಿಸ್ ಹಿಸ್ಟ್ರಿ ಕೇಳಿದೆ, ಅವನೇನು ಮಾಡ್ದೆ, ಸರ್ವಿಸ್ ಹಿಸ್ಟ್ರಿ ಇಲ್ಲ ಅಂದವನು, ಗಾಡಿ ಡೀಲ್ ಆಗೇ ಆಗುತ್ತೆ ಸರ್, ನನಗೆ ಹಿಸ್ಟ್ರಿ ಕಳಿಸ್ಬಿಡಿ ಅಂದ ತಕ್ಷಣ ಹಿಸ್ಟ್ರಿ ಕಳಿಸಿದ ತಕ್ಷಣ ನೋಡಿದ ತಕ್ಷಣ ನಂಗೆ ಅರ್ಥ ಆಗೋದು 2024 ಫೆಬ್ರವರಿಗೂ ಇದೆ, ಅಂದರೆ ಲಾಸ್ಟ್ ಇಯರ್ ಫೆಬ್ರವರಿವರೆಗೂ ಇತ್ತು, 1 ವರ್ಷದ ಇರಲಿಲ್ಲ. ಆವಾಗ ನಾನೇನು ಮಾಡಿದೆ, ಸರಿ ಆಯಿತು ಇರಲಿಲ್ಲ, ಪರವಾಗಿಲ್ಲ ಬಿಡು. ಕೇಳಿದೆ, ಅದನ್ನು ಕೇಳಿದೆ, ಇಲ್ಲ ಲೋಕಲಲ್ಲಿ ಮಾಡಿಸಿದ್ರು, ಅದೇನೋ ಆಗಲಿಲ್ಲ, ಹಿಂಗೆ ಇನ್ನೂ ಜಾಸ್ತಿ ಓಡಿಸಿಲ್ಲ ಅಂತ ಏನೋ ಹೇಳಿದ್ರು. ಆಯಿತು ಓಕೆ, ಅದನ್ನು ನಂಬ್ತೀನಿ. ಇಷ್ಟೇ ತೆಗೆದು ನೋಡ್ತೀನಿ, ಆ ರೈಟ್ ಸೈಡ್ ಪಿಲ್ಲರ್ ಎಲ್ಲ ಫುಲ್ ಡ್ಯಾಮೇಜು, ಡೋರ್ ಚೇಂಜ್, ಬೇರೆ ಡೋರ್ ಹಾಕಿರೋದು. ಯಾಕಂದ್ರೆ ಅದು ಪೈಂಟ್ ಫಿನಿಷಿಂಗಲ್ಲಿ ಗೊತ್ತಾಗುತ್ತೆ, ಪ್ರಾಪರ್ ಫಿನಿಷಿಂಗ್ ಇರ್ತದೆ. ಅದು ಕಂಪ್ನಿ ಫಿಟೆಡ್, ಅದೆಂಥ ಡಬ್ಬ ಕಂಪ್ನಿನೇ ಇರಲಿ, MG ಇರಲಿ, ಮಹೇಂದ್ರ ಇರಲಿ, ಟಾಟಾ ಇರಲಿ, ಸ್ಕಾಯ್ ಯಾವುದೇ ಇರಲಿ, ಪೇಂಟಿಂಗ್ ಮತ್ತು ಪ್ರಾಪರ್ ಫಿನಿಷಿಂಗ್ ಇರ್ತದೆ. ಬಟ್ ಅಲ್ಲೇ ನನಗೆ ಫಿನಿಷಿಂಗಲ್ಲಿ ತುಂಬ ಡೌಟ್ ಹೊಡೀತು. ಆಮೇಲೆ ನೋಡ್ತೀನಿ ಡೋರ್ ಚೇಂಜು ಎಲ್ಲ ಒರಿಜಿನಲ್ ಗ್ಲಾಸ್ ಒರಿಜಿನಲ್ ಇದೆ. ಬಟ್ ಈ ಕಡೆ ಡೋರ್ಗೆ ಇಂಪ್ಯಾಕ್ಟ್ ಆಗೋದು, ಗಾಜ್ ಏನಾಗಿಲ್ಲ, ಬಟ್ ಡೋರ್ ಇಂಪ್ಯಾಕ್ಟ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಆಲ್ಮೋಸ್ಟು
ಒಂದು 2-3 ಶೀಟ್ ಬರೀ ಇನ್ಶೂರೆನ್ಸ್ ಕ್ಲೈಮಿಂಗ್ದೇ ಇದೆ ಅದರಲ್ಲೆಲ್ಲ. ಸೊ ಇದೆಲ್ಲ ನೋಡಿದ್ಮೇಲೆ ನನಗೆ ಅನ್ನಿಸ್ತು. ಬಟ್ ನಾರ್ಮಲಾಗಿ ನೀವು ಗಾಡಿ ನೋಡಿದ್ರೆ ಎಕ್ಸಲೆಂಟ್ ಆಗಿದೆ. ಓಡ್ಸೋಕ್ಕೆ ಮಾತ್ರ ಕುದುರೆ ಥರ ಓಡ್ತಾರೆ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಈಗಲೂ ಅಷ್ಟೇ. ಬಟ್ ನನಗೆ ಅವ್ನು ಕೇಳ್ತಿರೋ ಪ್ರೈಸ್ಗೆ ಕೊಡೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಸೊ ಅದಕ್ಕೆ ನಾನು ಯೋಚನೆ ಮಾಡಿ ಆ ಸರ್ವಿಸ್ ರೆಕಾರ್ಡ್ ಹೋದೆ. ಕೊನೆಗೆ ನಾನು ಆ ಗಾಡಿ ತೊಗೊಳ್ಳೇ ಇಲ್ಲ. ಈಗಲೂ ಮಾಡ್ತಾನೆ ನಿನ್ನೆ ಎಷ್ಟು ಬಿಲ್ಡಪ್ ಕೊಟ್ಟು ಅವ್ನು ತೊಗೊಂಬಿಡು ಇಷ್ಟಕ್ಕೆ ಮಾಡ್ಕೊಡ್ತೀನಿ ಖಂಡಿತ ಆಗಲ್ಲ, ಆ ಪ್ರೈಸ್ಗೆ ಆಗಲ್ಲ. ಇವಾಗ ನೋಡ್ರೆ ನಾನು ಹೇಳಿದ ಪ್ರೈಸ್ಗೆ ರೆಡಿ ಇದ್ದಾನೆ, ಬಟ್ ನಾನು ಇವಾಗ ರೆಡಿ ಇಲ್ಲ. ಬಿಕಾಸ್ ಒಂದೇ ಕಾರಣ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಈಗ ನನಗೆ ಆ ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಕ್ಲೈಂಟ್ಗೆ ನಾನು ರೆಕಮೆಂಡ್ ಮಾಡಲ್ಲ. ಇದು ಅಲ್ಟಿಮೇಟ್ ಚಾಯ್ಸ್. ಬಿಕಾಸ್ ನನ್ನ ನಂಬಿ ಬಂದಿರೋಂಥ ವ್ಯಕ್ತಿ. ಯಾಕಂದ್ರೆ ನಾನು ಈ ಕಾರ್ ಡೀಲಿಂಗ್ ಮಾಡೋದ್ರಿಂದ ನನಗೆ ಬರೋವಂಥ ದುಡ್ಡು ನನಗೇನಕ್ಕೂ ಯೂಸ್ ಇಲ್ಲ. ಸರಿ, ಅದು ನಾನು ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಸರಿ, ನನ್ನ ಪರ್ಸ್ನಲ್ ಖರ್ಚಿಗೆ, ನನ್ನ ಮನೆ ಮೇಂಟೆನೆನ್ಸ್ಗೆ ನನಗೆ ಬೇರೆ ಆದಾಯ ಇದೆ. ಸೊ ನನಗೇನು ಇದರಿಂದನೇ ದುಡಿಬೇಕಂತ ನನಗೇನು ಇಲ್ಲ. ಬಟ್ ನನಗೆ ಇದರಿಂದ ನಾನು ಬಿಲ್ಡ್ ಮಾಡಬೇಕು, ಮಾರ್ಕೆಟ್ನ ಬಿಲ್ಡ್ ಮಾಡಬೇಕು, ಜನರಿಗೆ ನಾಲೆಜ್ ಸಿಗಬೇಕು ಯೂಸ್ಡ್ ಕಾರ್ ಬಗ್ಗೆ ಅಥವಾ ಹೊರಗಡೆ ಸ್ಟೇಟಿಂದ ಬರೋಂಥ ಗಾಡಿ ಬಗ್ಗೆ ನಾಲೆಜ್ ಸಿಗಬೇಕು ಆಸೆ ಪಟ್ಕೊಂಡು. ಯಾಕಂದ್ರೆ ನಾನು ಕೂಡ ಇನಿಷಿಯಲಿ ತುಂಬ ಕಾರ್ ಎಂಥ್ಯೂಸಿಸ್ಟಿಕ್, ಇವಾಗಲೂ ಕಾರ್ ಎಂಥ್ಯೂಸಿಸ್ಟಿಕ್ಕೆ. ಬಟ್ ಅವ್ರು ತುಂಬ ಇದೆ, ನನಗೆ ಗೈಡ್ ಮಾಡೋದು ಯಾರೂ ಇರ್ತಿರ್ಲಿಲ್ಲ. ಸೊ ಈಗ ಯೂಟ್ಯೂಬ್ ತೆಗೆದಾಗ ಬರೀ ಬೇರೆಯವ್ರದ್ದು ಸ್ಟೇಟು ಅವ್ರದ್ದೇ ನೋಡ್ತಿದ್ವಿ. ನಮ್ಮದ್ರಲ್ಲಿ ಯಾರೋ ಥರ ಯೂಸ್ಡ್ ಕಾರ್ ರಿಲೇಟೆಡ್ ಬರೀ ಡ್ರೈವಿಂಗ್ ಹೇಳ್ಕೊಂಡು ಕೊಡೋರಿದ್ದಾರೆ, ಬರೀ ಸ್ಪೇರ್ ಪಾರ್ಟ್ಸ್ ಏನು ಮಾಡೋರಿದ್ದಾರೆ, ಬಟ್ ನಾಲೆಜ್ ಕೊಡೋರು ಯಾರು ಇಲ್ವಲ್ಲ ಅನ್ನೋದಕ್ಕೋಸ್ಕರ ನಾನು ತುಂಬ ಒದ್ದಾಡ್ತಿದ್ದೆ ಆ ಟೈಮಲ್ಲಿ. ಸೊ ಈಗ ಅದು ನಾನೇ ಮಾಡ್ಬೋದಲ್ಲ, ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ಕಲಿತೆ, ತಿಳಿದಿದ್ರು ಕಲ್ತ್ಕೊಂಡು ಅದು ಪೆಟ್ಟು ತಿಂದಿದ್ದೀನಿ. ಅದೆಲ್ಲ ತಿಂದಕ್ಕೆ ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಈ ವಿಡಿಯೋಯಿಂದ ಒಂದಷ್ಟು ಜನ ಚೆನ್ನಾಗಾದರೆ ಸಾಕು. ಈಗ ನೆನ್ನೆನೂ ಚಾವ್ಲಾ ಮೋಟರ್ಸ್ ಬಗ್ಗೆನೂ ಹೇಳೋರು, ಇಲ್ಲ ನಾನು ತೊಗೊಂಬಂದೆ ಮೋಸ ಹೋದೆ ಅಂತ ಹೇಳಿದ್ರೆ, ಆ ಕಾಮೆಂಟು ನಾನು ಮಾಡಿರೋ ಮಾತು ಆ ಎರಡನ್ನೂ ಯಾರೊಬ್ಬರು ನೋಡ್ತಾರಲ್ವ ಅವರೊಬ್ಬರು ಚೇಂಜ್ ಆದರೆ ಸಾಕು. ಹಾಗಂತೇಳಿ ಚಾವ್ಲಾ ಹತ್ರ ತರಬೇಡಿ ಅಂತ ನಾನು ಹೇಳಿಲ್ಲ. ಅವನ ಹತ್ರನೂ ಒಳ್ಳೆ ಡೀಲ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ ಪಾಪ, ಸುಳ್ಳು ಹೇಳ್ಬಾರ್ದು, ಒಳ್ಳೆ ಡೀಲ್ ಮಾಡಿದ್ದೀನಿ. ನೀವು ಇವತ್ತು ನೆನ್ನೆ ಗಾಡಿ ನೋಡ್ಬಿಟ್ಟು ನಂಗೆ ಅವನು ನೆನಪಾಗಿದ್ದು, ಇದೇ ಪ್ರೈಸ್ಗೆ ಅವ್ನು ಒಳ್ಳೆ ಗಾಡಿ ಕೊಟ್ಟಿದ್ನಲ್ಲ, ಅವನು ಮೀಟರ್ ಟೆಂಪರಿಂಗ್ ಮಾಡಿರ್ಬೋದು, ದಟ್ ಈಸ್ ಸೆಕೆಂಡ್ರಿ. ಬಟ್ ಬೇರೆನೋ ಮಾಡಿರ್ಬೋದು, ಇವನು ಮೀಟರ್ ಟೆಂಪರ್ ಆಗಿಲ್ಲ, ಬಟ್ ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ ಅದು. ಇಂಪ್ಯಾಕ್ಟ್ ಅವ್ನು ಕೇಳಿರೋ ಪ್ರೈಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಇಷ್ಟು ಡಿಫ್ರೆನ್ಸ್ ಇರಬೇಕಾದಾಗ ಈಗ ನಿನ್ನೆ ನಂಗೆ ಅವನೇ ಫ್ಲ್ಯಾಶ್ ಆಗಿದ್ದು, ಇದೇ ಪ್ರೈಸ್ ಪಾಯಿಂಟಲ್ಲಿ ಅವನೇ ಕೊಡ್ತಾನಲ್ವ. ನಾನು ಇಲ್ಲೋಗಿದ್ದ ಉದ್ದೇಶ ಅದು ಆಲ್ರೆಡಿ ತರಿಸ್ಬಿಟ್ಟಿದ್ದಾರೆ, ಬೇರೆ ಕಡೆಯಿಂದ ಗಾಡಿ ತರಿಸ್ಬಿಟ್ಟಿದ್ದಾರೆ. ನನಗೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಅಲ್ಲಿಗೋಗಿ ಬರೋ ಖರ್ಚು, ಟೈಮ್ ಎಲ್ಲ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಅದೇ ಪ್ರೈಸ್ ಪಾಯಿಂಟಲ್ಲಿ ಇದ್ದಕ್ಕೋಸ್ಕರ ನಾನು ಹೋಗಿದ್ದು ಅಷ್ಟೇ ವಿನಃ ನಾನು ಆ ಗಾಡಿನ ತೊಗೊಳ್ಬೇಕನ್ನೋ ಉದ್ದೇಶ ಇಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಅನಿಸಿದ್ದು ಇವನಿಗಿಂತ ಬೆಟ್ರ್ ಆದರೆ ಚಾವ್ಲಾನೇ ಬೆಟ್ರಲ್ಲ ಅನಿಸ್ಬಿಡ್ತು. ಸೊ ತುಂಬ ಜನ ಇಲ್ಲೂ ಕೂಡ ತರಿಸ್ತಾ ಇದ್ದಾರೆ. ಸೊ ಅವ್ರ ಹತ್ರ ಮೋಸ ಹೋಗ್ಬಿಡಿ. ಯಾಕಂದ್ರೆ ಅವ್ರು ನೋಡೇ ಇರೋದಿಲ್ಲ ಗಾಡಿನ ನೋಡಿದೆ, ಓಡಿಸ್ದೆ, ಫೀಲ್ ಮಾಡಿದೆ, ಎಕ್ಸ್ಪೀರಿಯೆನ್ಸ್ ಮಾಡಿದೆ. ದಯವಿಟ್ಟು ಬ್ಲೈಂಡಾಗಿ ಅಡ್ವಾನ್ಸ್ಗಳನ್ನೇ ನೀವು ಹಾಕ್ಬೇಡಿ. ನಾನು ಸುಮಾರು ವೀಡಿಯೋಲಿ ನೋಡಿ ಬೇಜಾರಾಗೋಯ್ತು. ಸ್ಪೆಷಲಿ ನಾರ್ತ್ ಕರ್ನಾಟಕದವರು ಅವನ ಹತ್ರ, ಗುರ್ಗಾವನ ಹತ್ರ ಹೋಗಿ ತಗೊಳ್ತಾ ಇದ್ದೀರಾ. ತೊಗೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಬಟ್ ನನಗೆಲ್ಲೋ ಅನಿಸುತ್ತೆ ನೀವು ಇನ್ನೂ ಸ್ವಲ್ಪ ಸೇವ್ ಮಾಡ್ಬೋದಾಗಿತ್ತು ದುಡ್ಡನ್ನ ಅಂತ ಅನಿಸುತ್ತೆ. ನನಗೆಲ್ಲೋ ಅನಿಸುತ್ತೆ ನೀವು ಕೊಟ್ಟಿರುವಂಥ ದುಡ್ಡಿಗೆ ಇನ್ನೂ ಕೂಡ ಬೆಟರ್ ಆಪ್ಷನ್ ಸಿಗ್ತಿತ್ತೇನೋ ಅಂತ ನನಗೆ. ಯಾಕಂದರೆ ಅವನು ಹಾಕಿರೋ ವೀಡಿಯೋದಲ್ಲಿರೋಂಥ ಪ್ರೈಸ್ಗೂ ಆ ಗಾಡಿ ತೊಗೊಳ್ಳೋದು ನಂಬರಿಂಗ್ ಮಾಡಿಸ್ಬೇಕಾದ್ರೆ ಬರುತ್ತಲ್ಲ, ಕೈ ಕೊಡ್ತಲ್ಲ, ಆವಾಗ ಅನಿಸುತ್ತೆ ಇಲ್ಲಿನ ಗಾಡಿನ ಸ್ವಲ್ಪ ದುಡ್ಡು ಹಾಕ್ಬಿಟ್ರೆ ಇಲ್ಲಿನ ಗಾಡಿನೇ ಬಂದ್ಬಿಡೋದಲ್ಲ. ಯಾಕಂದ್ರೆ ನೀವು ಮಾರ್ಬೇಕಾದ್ರೆ ಗೊತ್ತಾಗುತ್ತೆ, ಸ್ಪಿನಿಲ್ ಆಗಿರಲಿ, ಕಾರ್ 24 ಆಗಿರಲಿ, ಅಥವಾ ಯಾವುದು ಮಹೀಂದ್ರ ಆಗಿರಲಿ, ಅಥವಾ ನಂದಿ ಕಾರ್ಸ್, ಟ್ರಸ್ಟೆಡ್ ಕಾರ್ಸ್ ಯಾವ ಟೊಯೋಟೋ ಇದೆಯಲ್ಲ, ಅವ್ರುಗಳೆಲ್ಲ ನೋಡ್ಬಿಡ್ತಾರೆ, ಅದೆಲ್ಲ ಗೊತ್ತಾಗ್ಬಿಡ್ತಾರೆ. ಕಾರ್ ನಂಬರ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಅದು ಮೈಗ್ರೇಟ್ ಇಡಬೇಕಲ್ಲ ಅಂತ. ಸೊ ಅವಾಗ ಇನ್ನೂ ನಿಮ್ಮದು ಪ್ರೈಸ್ ಕಮ್ಮಿ ಆಗುತ್ತೆ. ಇದೆಲ್ಲ ಇದೆ, ತುಂಬ ಇದೆ. ಸೊ ಹಂಗಿರ್ಬೇಕಾದ್ರೆ ಆ ಪ್ರೈಸ್ ಪಾಯಿಂಟ್ಗೆ ಇಲ್ಲೇ ಸಿಗುತ್ತಲ್ವ ಅಂತ ಅನಿಸುತ್ತೆ. ಸೊ ಇದು ನನಗನ್ಸಿದ್ದು. ಸೊ ಫೈನಲಿ ನೀವು ಡಿಸೈಡ್ ಮಾಡೋಕ್ಕೆ ಹೋದಾಗ ಯೋಚನೆ ಮಾಡಿ, ಒಂದಲ್ಲ 2 ಸ್ಟೆಪ್ ಯೋಚನೆ ಮಾಡಿ. ಕಾರ್ನ ಚೆನ್ನಾಗೂ ಇರಬೇಕು, ಮೆಕ್ಯಾನಿಕಲಿ ಪರ್ಫೆಕ್ಟ್ ಇರಬೇಕು, ಜೊತೆಗೆ ನಿಮಗೆ ನಾಲೆಜ್ ಇರಬೇಕು. ಬರೀ ಓಡ್ಸೋಕ್ಕೆ ಬಂದರೆ ಸಾಕಾಗಲ್ಲ. ಓಡ್ಸೋಕ್ಕೆ ಎಲ್ಲರಿಗೂ ಬರ್ತದೆ, ದೊಡ್ಡ ವಿಷಯ. ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ ತಕ್ಷಣ 1 ವಾರದಲ್ಲಿ ಕಲಿಬೋದು, ಅದರಿಂದ ಪ್ರಯೋಜನ ಇಲ್ಲ. ಬಟ್ ನಿಮಗೆ ಆ ಗಾಡಿ ನನಗೆ ಸಮಾಧಾನ ಆಗಬೇಕು. ಕೊಟ್ಟ ಮೇಲೆ ಯಾಕಾದ್ರೂ ತೊಗೊಂಡಂತ ಅನಿಸ್ಬಾರ್ದು. ಯಾಕಂದರೆ ನನಗೆ ಒಂದು ಸಲ ಅನಿಸಿತ್ತು, ಯಾವುದೋ ಒಂದು ವೆಹಿಕಲ್ ತಂದಾಗ ಇದಕ್ಕೆ ಇಷ್ಟೊಂದು ಕೊಟ್ಬಿಟ್ಟು ಗಾಡಿ ಚೆನ್ನಾಗಿದೆ, ಗಾಡಿ ಬಗ್ಗೆ ಮಾತಿಲ್ಲ. ಗಾಡಿ ಎಲ್ಲ ಗಾಡಿಗಳು ಚೆನ್ನಾಗಿರ್ತದೆ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ ಅಷ್ಟೇ. ಆ ಗಾಡಿ ತಂದಾಗ ಈ ಗಾಡಿಗೆ ಇಷ್ಟೊಂದು ಪ್ರೈಸ್ ಕೊಟ್ಟನ ಅಂತ ಬೇಜಾರು ಮಾಡ್ಕೋಬಾರ್ದು. ಸೊ ಇದಕ್ಕೋಸ್ಕರ ಈ ಥರ ಒಂದು ಆಗಬಾರ್ದಕ್ಕೋಸ್ಕರ ನನ್ನ ವೀಡಿಯೋ ಯಾರಿಗಾರು ಒಬ್ರಿಗಾದ್ರೂ ಹೆಲ್ಪ್ ಆದರೆ ನನಗೆ ಅಷ್ಟೇ ಸಮಾಧಾನ, ಅಷ್ಟೇ ವಿನಃ. ಸೊ ನನಗೆ ಯಾವುದೇ ರೀತಿ ಇದರಿಂದ ನನಗೆ ಇನ್ಕಮ್ ಬರೋದಾಗಿರಲಿ ಅಥವಾ ಬೇರೆ ನಾನು ಯಾವುದು ಗಾಡಿಗಳು ನಾನು ಯಾರ್ಡ್ಗಳು ಇಟ್ಕೊಂಡಿಲ್ಲ. ಮತ್ತು ತುಂಬ ಜನ ಎಲ್ಲ ಕಮೆಂಟ್ ಮಾಡಿ ನಂಗೆ ಆ ಗಾಡಿ ಬೇಕು, ಈ ಗಾಡಿ ಬೇಕು ಅಂತ ಇದು ಮಾಡ್ತಿದ್ರಿ. ಸೊ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ತಿಂಗಳು ಫೆಬ್ರವರಿ ಎಂಡೊಳಗೆ ನಾನು 2 ಸಲ ವಿಸಿಟ್ ಮಾಡೋದಿದೆ. ಆಲ್ರೆಡಿ ನನಗೆ 3 ಕಾರು ಮತ್ತು 2 ಕಾರ್ ಇನ್ನೊಂದು ಕಾರ್ ಬುಕ್. ನಂಗೆ ಅಟ್ಲೀಸ್ಟ್ 3 ಕಾರ್ ಆದ್ರೂ ಬುಕ್ ಆದರೆ ಮಾತ್ರ ನಾನು ಹೋಗೋದು. ಅಟ್ಲೀಸ್ಟ್
ಯಾರಿಗಾರು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನೀವು ಕೂಡ ಅಲ್ಲೇ ಬಂದು ಜಾಯ್ನ್ ಆಗಬಹುದು ನನ್ನ ಜೊತೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ನನಗೇನು ಬೇಡ, ನೀವೇ ಎಂಜಾಯ್ ಮಾಡಿ. ನೀವು ಚೆನ್ನಾಗಿದ್ದರೆ, ಖುಷಿ ಆದರೆ ಅಷ್ಟೇ ಸಾಕು. ನನ್ನ ಚಾನಲ್ ಒಂದು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿಸಿ. ಥ್ಯಾಂಕ್ ಯು ಸೊ ಮಚ್.